ಸರ್ಕಾರದ ಒಬ್ಬ ಶಾಸಕನಾಗಿ ನಾವು ಮತ್ತು ನಮ್ಮ ರವಿ ಅಣ್ಣವರು, ನಮ್ಮ ಕಾಂತಣ್ಣವರು ಸ್ಥಳೀಯವಾಗಿ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿ, ವಿನಂತಿ ಮಾಡಿ, ಅದಕ್ಕೆ ಸಕಾರಾತ್ಮಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರದ ಸಚಿವರು ಸ್ಪಂದಿಸಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಕೇವಲ 9 ತಿಂಗಳಲ್ಲಿ 1000 ಕೋಟಿ ಅನುದಾನ, ಅದರಲ್ಲಿ ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಯೋಜನೆ, ಶಾಶ್ವತವಾಗಿರ್ತಕ್ಕಂಥ ನಮ್ಮ KPTCL ಇಲಾಖೆಯ ವಿದ್ಯುತ್ ಸಮಸ್ಯೆ ನಿವಾರಣೆಗೆ 220 kV ಇರ್ತಕ್ಕಂಥದ್ದು ಇರ್ಬೋದು, ಮುಂದಿನ ದಿನಗಳಲ್ಲಿ ಕಾವೇರಿ ನೀರು ತರ್ತಕ್ಕಂಥದ್ದು ಇರ್ಬೋದು, ಮುಂದಿನ ದಿನಗಳಲ್ಲಿ ಮೆಟ್ರೋ ತರ್ತಕ್ಕಂಥದ್ದು ಇರ್ಬೋದು, ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಜನತೆಗೆ ಶಾಶ್ವತವಾಗಿರ್ತಕ್ಕಂಥ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು ಇರೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ಈ ಕ್ಷೇತ್ರದ ಸೇವಕನಾಗಿ ನಾನು ಒಂದು ಸಂಕಲ್ಪ ಮಾಡಿದ್ದೇನೆ. ಅಭಿವೃದ್ಧಿಗೋಸ್ಕರ ಇವತ್ತು 3.5 ವರ್ಷಗಳ ಕಾಲ BJP ಸರ್ಕಾರ ಈ ರಾಜ್ಯದಲ್ಲಿತ್ತು. ವಿಶೇಷವಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ BJP ಸರ್ಕಾರದ ಕೊಡುಗೆ ಶೂನ್ಯ. BJP ಸರ್ಕಾರದ ಮುಖಂಡರುಗಳು ಅವತ್ತು ನೆಲಮಂಗಲ ಕ್ಷೇತ್ರದ ಅಭಿವೃದ್ಧಿಗೆ ಈ ಕ್ಷೇತ್ರದಲ್ಲಿ ಒತ್ತನ್ನು ಕೊಡಲಿಲ್ಲ. ಆ ಮುಖಂಡರು ಅವತ್ತು ಏನು ಮಾಡ್ತಾಯಿದ್ರು ಅಂತ ಜನ ಇವತ್ತು ಪ್ರಶ್ನೆ ಮಾಡಬೇಕಾಗ್ತಕ್ಕಂಥ ಸಂದರ್ಭ ಬರುತ್ತೆ. ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಮತ್ತು ಈ ನಮ್ಮ ಕರ್ನಾಟಕಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯ, ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರಿಂದ ಆಗ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಒಬ್ಬ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ರಕ್ಷಾರಾಮಯ್ಯನವ್ರನ್ನ ನಾವು ಸಂಸತ್ಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ರಕ್ಷಾರಾಮಯ್ಯನವ್ರಿಗೆ ಓಟ್ ಹಾಕಬೇಕಾಗಿದೆ.